ಸ್ನೇಹಿತರೆ, ಊರಿಗೆ ಹೋಗೋದೆಂದರೆ ಎಲ್ಲಿಲ್ಲದ ಖುಷಿಯ ಜೊತೆಗೆ ಅನೇಕರ ಭೇಟಿ, ಅನೇಕ ಊರುಗಳಿಗೆ ಹೋಗೋದು, ಶುಭ ಸಮಾರಂಭಗಳಿಗೆ ಹೋಗೋದು, ಹೀಗೆ ಅನೇಕ ಖುಷಿಯ ಸಂಭ್ರಮಗಳು ಇದ್ದೇ ಇರುತ್ತವೆ. ಮನೆ ಜನರೆಲ್ಲ ಸೇರಿ ಖುಷಿ ಖುಷಿಯಿಂದ ಒಂದೆಡೆ ಸೇರಿ ಮಾತಾಡೋದು, ಹಳೆಯ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ತಮಾಷೆ ಮಾಡಿಕೊಳ್ಳೋದು, ಇವೆಲ್ಲವೂ ಜೀವನದಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ರಾಮತೀರ್ಥದಲ್ಲಿ ದತ್ತ್ ಜಯಂತಿ ಕಾರ್ಯಕ್ರಮವು ಯಾವ ರೀತಿಯಾಗಿ ಇತ್ತು ಅನ್ನೋದನ್ನು ಹಂಚಿಕೊಂಡಿದ್ದೆ. ನೋಡಿ, ಇದು ರಾಮತೀರ್ಥದ ಪವಿತ್ರ ರಾಮ ಮತ್ತು ಲಕ್ಷ್ಮಣ ತೀರ್ಥವು ಬೀಳುತ್ತಾ ಇರುವಂಥದ್ದು. ಬೇಸಿಗೆ ಆಗುತ್ತಿದ್ದಂತೆ ನೀರಿನ ಹರಿವು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುತ್ತದೆ. ಊರಲ್ಲಿದ್ದಾಗ ಹಲವರ ಭೇಟಿಯ ಖುಷಿಯ ಕ್ಷಣಗಳಿವು. ಶಾಂತಿ ಅಕ್ಕ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರ್ತು. ಇದು ನನ್ನ ವಿಡಿಯೋ ಅಂತೂ ಅಷ್ಟು ನೋಡ್ದತ್ರಿ. ಇದು ಶಾಂತಿ ಹೇಳಿ ನನ್ನ ಶಾಂತಿ ಅಕ್ಕಂದು ಈಗ ಹೊಸದಾಗಿ ಗುರ್ತಾಗೋದು, ಅದಕ್ಕೆ ನನ್ಗೆ ಗುರ್ತಾ ಇರ್ತು. ಇಲ್ಲಿ ರಾಮತೀರ್ಥಕ್ಕೆ ಬಂದಾಗ ಗುರ್ತಾಗೋದು. ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರ್ತಲ್ಲ. ಅದೇ ಯಾವ ವಿಡಿಯೋ ನೋಡಿದ್ದೇಳೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದಿತ್ತು. ಆಗ ಒಂದು ವಿಡಿಯೋ ನೋಡಿ, ಇವರು ಸುಬ್ರ ಹೆಗಡೆ ಅಂತ ನಮಗೆ ಸಂಬಂಧಿಕರು. ಹೌದು, ಇವರು ಗಂಡ ಹೆಂಡತಿ ಇಬ್ಬರು ನಮಗೆ ಸಂಬಂಧಿಕರು. ಅಂದರೆ ಇವರು ನನ್ನ ವಿಡಿಯೋವನ್ನು ನೋಡಿ ತಪ್ಪು ಒಪ್ಪುಗಳನ್ನು ಹೇಳ್ತಾರೆ. ಹಾಗೆ ಅದರಲ್ಲಿ ಇನ್ನೂ ಏನಾದ್ರು ಸುಧಾರಣೆ ಆಗಬೇಕು ಅದನ್ನೆಲ್ಲ ನನಗೆ ವೈಯಕ್ತಿಕವಾಗಿ ತಿಳಿಸಿದ್ದಾರೆ. ಅಂಥ ಖುಷಿಯನ್ನು ಅಂದರೆ ಯಾಕೆಂದರೆ ನನ್ನ ತಪ್ಪು ಒಪ್ಪುಗಳನ್ನು ನಮ್ಮವರೇ ಆದ್ರೂ ನಂಗೆ ತಿಳಿಸಿ ಹೇಳಿದಾಗ ಇನ್ನೂ ತಿದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬನ್ನು ತುಂಬ ಪ್ರೀತಿಯಿಂದ ಇಂಚು ನೋಡಿ ಅದು ಅವ್ರು ಹೇಳ್ತೀನಿ. ಈಗ ಯಾವುದೋ ಒಂದು ವಿಷಯಕ್ಕೆ ಹಾಗೆ ಹೇಳಿದರು, ನೀನು ಅದನ್ನು ಹಾಕಿದ್ಯಲ್ಲ ಇದನ್ನು ಹಾಕಿದ್ಯಲ್ಲ ಅಂತೇಳಿ. ನನಗೆ ಮರ್ತೋಗಿತ್ತು ನಾನು ಯಾವ್ದು ಹಾಕಿದ್ದೆ ಅಂತೇಳಿ. ಅಂತ ಖುಷಿಯಿಂದ ನೋಡೋರು ಊರಲ್ಲಿ ಸಿಕ್ಕಾಗ ಇವರು ನನ್ನ ಖುಷಿಯನ್ನು ಇವ್ರ ಜೊತೆಗೆ ಹಂಚ್ಕೊಳ್ತಾ ಇದ್ದದ್ದು. ನಮಗೂ ಒಂದು ಖುಷಿ ಆಯ್ತು, ಯಾಕೆಂದ್ರೆ ನಾವು ಹೇಳಿದ್ದನ್ನ ಸರಿ ಅಂತ ಒಪ್ಪಿಕೊಂಡು ಅದನ್ನ ತಿದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಇವರು ಜಾಸ್ತಿ ಹೇಳೋದು. ಅಲ್ಲ, ಇಂಥವ್ರು ಇದ್ದದ್ರಿಂದ ನನಗೆ ಸುಧಾರಣೆ ಮಾಡ್ಕೊಳ್ಳಿಕ್ಕಾಗತ್ತೆ. ಮತ್ತೆ ಅಷ್ಟು ಪ್ರೀತಿಯಿಂದ ನೋಡ್ತಿರಲ್ಲ, ಮತ್ತೆ ನೀವು ಇಬ್ಬರು ಮೊಬೈಲಲ್ಲೂ ಬೇರೆ ಬೇರೆ ರೀತಿಯಿಂದ ನೋಡ್ತಿರಲ್ಲ, ಅದೇ ನನಗೆ ಒಂಥರ ಖುಷಿ ಆಗೋದು. ಇನ್ನೂ ಹೆಚ್ಚಿನ ಜಾಸ್ತಿ ಉಪಯೋಗವಾಗುವಂತ ವಿಡಿಯೋ ಮಾಡ್ಲಿ, ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ನಾವು ಹಾರೈಸ್ತೇವೆ. ಅದೇ ನಂಗೆ ಖುಷಿಯಾಗಿ ಈ ವಿಡಿಯೋನ ಹಚ್ಕೊಳ್ತಾ ಇದ್ದದ್ದು. ಅಂದ್ರೆ ಅವರನ್ನ ಕಮೆಂಟ್ ಮಾಡಿದ್ದಾರೆ ಇದಕ್ಕೆ ಅಂತೇಳಿ ಹೇಳಿ ಅಂತಲ್ಲ, ಅಂದ್ರೆ ನಂಗೆ ಊರಿಗೆ ಬಂದಾಗ ಸಿಕ್ಕಾಗ ಇಂಥ ಖುಷಿಯನ್ನು ನಿಮ್ಮೊಡನೆ ಹಂಚ್ಕೊಳ್ಳಿ ಈ ವಿಡಿಯೋವನ್ನು ಹಂಚ್ಕೊಳ್ತಾ ಇದ್ದದ್ದು. ನೆಂಟರಿಷ್ಟರ ಮನೆ ಮದುವೆಗೆ ಹೋದಾಗ ಆಪ್ತೇಷ್ಟರ ಭೇಟಿಯು ಖುಷಿಯನ್ನು ಕೊಡುತ್ತದೆ. ನೆನಪಿಗಾಗಿ ಈ ರೀತಿಯಾಗಿ ಒಂದು ಭಾವಚಿತ್ರವನ್ನು ತೆಗೆದಿಟ್ಟುಕೊಂಡರೆ ಅವರ ನೆನಪು ಸದಾ ನಮ್ಮ ಮನದಲ್ಲಿರುತ್ತದೆ. ಹಾಗಾಗಿ ಈ ವಿಷಯವನ್ನು ನಿಮ್ಮೊಡನೆ ಹಂಚಿಕೊಂಡೆ. ನೋಡಿ, ಇವರು ನಂಗೆ ನೆಂಟರು. ಹೌದು, ಆದರೆ ಈಗ ಪರಿಚಯ ಅಂದರೆ ನನ್ನ ಯೂಟ್ಯೂಬ್ ನೋಡ್ಕೊಂಡು ಈ ಪರಿಚಯ ಜಾಸ್ತಿ. ಹೆಂಗಿರ್ತು ನನ್ನ ಯೂಟ್ಯೂಬ್ನಲ್ಲಿ ಫಸ್ಟ್ ಕ್ಲಾಸ್ ಇತ್ತು, ಒಂದು ಬಿಡಕತೆ ನೋಡ್ತೀವಿ. ಅದೇ ಅದಕ್ಕಾಗಿ ನಾನು ಅದ್ರ ನೆಂಟರಾದ್ರು ನೋಡ್ತಾ ಹೇಳಿದ್ರೆ ಇವತ್ತು ಗೊತ್ತಾಗ್ತದೆ. ಹಾಗಾಗಿ ಇದೊಂದು ವಿಡಿಯೋ ಮಾಡ್ಕೊಂಬಾಳಿ. ನಮ್ಮನೆ ಮಹಾಲಕ್ಷ್ಮಿ ಮತ್ತೆ ಹೇಳ್ತಾ ಇರ್ತಾರೆ. ಹೌದು, ಅದೇ ಖುಷಿ ಆಯ್ತು. ನನ್ನ ಅಜ್ಜನ ಮನೆ ಮಾವನ ಲೆಕ್ಕ ಆಗ್ತದ್ದು. ಆದ್ರೂ ಇಂಥವೆಲ್ಲ ನೋಡಿ ನಂಗೆ ದಾರಿಯಲ್ಲೆಲ್ಲ ಸಿಕ್ತಾ ಹೇಳ್ಕೊಂಡಾಗ ಖುಷಿ ಆಗ್ತದೆ. ಅದೇ ಸರಿ, ಹಂಗಾರೆ ಇದು ನೋಡಿ, ದೋಟಿ ಒಳಗೆ ಇದು ಎಷ್ಟೆತ್ತರ ಇದ್ರೂ ಕೊಯ್ಲಿಕ್ಕೆ ಆಗ್ತದೆ ಅಲ್ವಾ? ಸುಮಾರು ಎಲ್ಲ ಕೊಯ್ದಾಗ್ಬಿಡ್ತು. ಅದು ಎಷ್ಟು ಎತ್ತರವರೆಗೆ ಹೋಗ್ತದೆ? 80 ಫೀಟು ನೋಡಿ. ಅದು ಕೆಳಗಡೆ ಹಿಡಿಬೇಕಲ್ವಾ? ದೊಡ್ಡ ದೊಡ್ಡ ಕೊನೆ ಆದರೆ ಕೆಳಗಡೆ ಹಿಡಿಲಿಕ್ಕೆ ಇರ್ತಲ್ವಾ? ಇಲ್ಲ ಅಂದರೆ ಬಿದ್ದಿದ್ದನ್ನು ಹೇಕ್ಬೇಕಾಗ್ತದೆ. ಅದೇ ಇದ್ರೊಳಗೆ ಹಿಡಿತ್ರಾ? ಕೊಟ್ಟೆ ಒಳಗೆ ಹಿಡಿತ್ರು ನೋಡಿ. ಇವು ನಾನಿಲ್ಲ ಮದುವೆ ಬಂದಾಗ ಚಲೋ ಬರ್ತಾ ಇದ್ದ. ಅದೇ ನಂಗೆ ನಿಂಗೆ ಗುರ್ತಿಲ್ಲಾಗಿದ್ರು ನಿಂಗೆ ನನ್ಗೆ ಗುರ್ತಿರ್ತು. ಯಾರು ಕೇಳಿದ್ರ ನೋಡಿ, ಗುರ್ತಾ ಇಟ್ಕೊಂಡು ಮಾತಾಡಿದ್ರಲ್ಲ, ಅದೇ ಖುಷಿ ಆಗ್ತದೆ. ನಮ್ಮವ್ರು ನೋಡ್ತಾ ಇದ್ದ ನೋಡಿ. ಎಲ್ಲರೂ ಝಾನ್ಸಿ ಅಕ್ಕನ ಯೂಟ್ಯೂಬ್ ಅನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹೌದು ನೋಡಿ, ಇವೆಲ್ಲ ಎಷ್ಟೋ ನೋಡೋರಿದ್ದ ನೋಡಿ. ಈಗ ಅದೇ ಝಾನ್ಸಿ ಅಕ್ಕನ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ. ಅದೇ ಖುಷಿ ಆಗ್ತು ಇಂಥವ್ರು ಹೇಳಿದ್ರೆ.
ಮೊದಲೆಲ್ಲ ಇಂತಹ ಖುಷಿಯ ಕ್ಷಣವನ್ನು ನಾವು ನೆನಪಿನ ಶಕ್ತಿಯಿಂದ ಸಂಗ್ರಹಿಸಿ ಆಗಾಗ ನೆನಪಿಸಿಕೊಳ್ತಾ ಇರ್ತಿದ್ದು. ಆದರೆ ಇದೀಗ ಇಂತಹ ಮಾಧ್ಯಮವು ನಮಗೆಲ್ಲ ಒಂದು ಭಾವಚಿತ್ರವನ್ನಾದರೂ ತೆಗೆದಿಟ್ಟುಕೊಂಡು ಆಗಾಗ ನೆನಪಿಸಿಕೊಳ್ಳುವಂತಹ ಕ್ಷಣಗಳಾಗಿರುತ್ತವೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ನಾವು ಯಾರ್ಯಾರನ್ನೋ ಭೇಟಿಯಾಗಿರ್ತೀವಿ, ಎಲ್ಲೆಲ್ಲಿಯೋ ಓಡಾಡ್ತೀವಿ. ಅವಾಗೆಲ್ಲ ಇಂತಹ ಭಾವಚಿತ್ರಗಳನ್ನು, ಅಂದರೆ ಅಪರೂಪಕ್ಕೆ ಸಿಗುವವರ ಜೊತೆಗೆ ಅಥವಾ ನಮಗೆ ಪ್ರೀತಿ ಪಾತ್ರರ ಜೊತೆಗೆ ಇಂತಹ ಭಾವಚಿತ್ರವನ್ನು ತೆಗೆದಿಟ್ಟುಕೊಂಡು ಸಂಗ್ರಹಿಸಿ ಆಗಾಗ ನೆನಪಿಸಿಕೊಳ್ಳುವಂತಹ ಇಂತಹ ಮಧುರ ಕ್ಷಣವು ಜೀವನದಲ್ಲಿ ಉತ್ಸಾಹವನ್ನು ಹೆಚ್ಚಿಸುತ್ತವೆ. ನಿಮಗೂ ಆ ರೀತಿಯಾದ ಭಾವನೆಗಳು ಖುಷಿಯನ್ನು ತಂದಿರಬಹುದು. ನನ್ನ ಈ ಖುಷಿಯ ಕ್ಷಣವನ್ನು ಈ ರೀತಿಯಾಗಿ ವಿಡಿಯೋವನ್ನು ಮಾಡಿ ಹಂಚಿಕೊಳ್ತಾ ಇದ್ದೀನಿ. ಹಾಗೆಯೇ ನಾವು ಯಾರ್ದಾದ್ರೂ ನೆಂಟರಿಷ್ಟರ ಮನೆಗೆ ಹೋದಾಗ ಅಲ್ಲಿರುವ ಅಪರೂಪದ ಕರಕುಶಲತೆಯ ವಸ್ತುಗಳು ಅಥವಾ ಕಲಾತ್ಮಕ ಚಿತ್ರಣಗಳು ಇತ್ಯಾದಿಗಳೆಲ್ಲ ಇದ್ದವಾಗ ಈ ರೀತಿಯಾಗಿ ಸಂಗ್ರಹಿಸಿಕೊಳ್ಳುವ ಹವ್ಯಾಸವು ನಮಗೆ ಮೊದಲಿನಿಂದಲೂ ಇತ್ತು. ಆದರೆ ಅವುಗಳನ್ನೆಲ್ಲ ಕಾಪಿಡುವ ಈ ಕ್ಷಣವು ಇದೊಂದು ಮಾಧ್ಯಮವಾಗಿ ನನಗೆ ಸಂಭ್ರಮವನ್ನು ತಂದಿದೆ. ನೋಡಿ, ನಾನು ನನ್ನ ಚಿಕ್ಕಿ ಮಗಳ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಈ ರೀತಿಯಾದ ಹಲವಾರು ರೀತಿಯ ಕಲಾತ್ಮಕ ಮ್ಯಾಟ್ಗಳನ್ನು ಮಾಡಿದ್ದರು. ಅವುಗಳನ್ನು ನಾನು ಸೆರೆ ಹಿಡಿದಿಟ್ಟುಕೊಂಡು ಬಂದೆ. ಯಾಕೆಂದರೆ ಇವುಗಳಿಂದ ನಾವು ಕಲಿಯೋಕೆ ತುಂಬ ಇವೆ. ಅಂದರೆ ಇವೆಲ್ಲವೂ ನಾವು ಎಸೆಯುವಂತಹ ವಸ್ತುಗಳಿಂದ ಸುಂದರವಾದ ಮ್ಯಾಟನ್ನು ಫ್ರೇಮ್ನ ಮೂಲಕ ಮಾಡಿಟ್ಟುಕೊಂಡಿದ್ದಾರೆ. ನಾವು ಯಾವುದೇ ವಸ್ತುವನ್ನಾದರೂ ಎಸೆಯೋ ಬದಲು ಈ ರೀತಿಯಾಗಿ ಯೂಟ್ಯೂಬ್ನಲ್ಲೋ ಅಥವಾ ಈ ರೀತಿಯಾದ ವಿಡಿಯೋಗಳಲ್ಲೋ ಬಲ್ಲವರಿಂದಲೂ ಕೇಳಿ ತಿಳಿದಿಟ್ಟುಕೊಂಡರೆ ಕಲಾತ್ಮಕ ವಸ್ತುಗಳನ್ನು ನಾವು ತಯಾರಿಸಿಕೊಳ್ಳಬಹುದು. ನೋಡಿ, ಇದೊಂದು ಹಳೆಯದಾದ ಸೀರೆಯನ್ನು ಉಪಯೋಗಿಸಿ ಇವರು ಮ್ಯಾಟನ್ನು ಈ ರೀತಿಯಾಗಿ ಮಾಡುವುದನ್ನು ನೋಡಿ ನಾನು ಚಿತ್ರೀಕರಿಸಿಕೊಂಡೆ. ತುಂಬ ಕಷ್ಟವಲ್ಲದ, ಸಮಯವನ್ನು ಕಳೆಯಲು ಅನುಕೂಲಕ್ಕೆ ಆಗುವಂತಹ, ಹಾಗೆ ಬಳಸೋಕೆ ತುಂಬ ಉಪಯುಕ್ತವಾದಂತಹ ಇಂತಹ ಮ್ಯಾಟ್ಗಳನ್ನು ನಾವೇ ತಯಾರಿಸಿಕೊಂಡರೆ ಅಥವಾ ಮಾಡಿಟ್ಟುಕೊಂಡು ಬೇರೆ ಯಾರಿಗಾದರೂ ಕೊಟ್ಟರೂ ಆ ಖುಷಿಯ ಸಂಭ್ರಮವು ಇನ್ನೂ ಹೆಚ್ಚಾಗಿರುತ್ತದೆ. ಈ ರೀತಿಯಾಗಿ ನಾವು ಯಾರ್ದಾದ್ರೂ ಮನೆಯಲ್ಲಿ ಕಂಡುಕೊಂಡ ವಿಶೇಷತೆಗಳನ್ನು ನನ್ನ ಮೊಬೈಲ್ನಲ್ಲಿ ಚಿತ್ರೀಕರಿಸಿಕೊಳ್ಳುವ ಹವ್ಯಾಸವೂ ಇದ್ದುದರಿಂದ ಈ ರೀತಿಯಾಗಿ ಸಂಗ್ರಹಿಸಿ ನಿಮ್ಮೊಡನೆ ಹಂಚಿಕೊಂಡೆ. ನಾನು ಫ್ರೇಮ್ನಲ್ಲಿ ಯಾವ ರೀತಿಯಾಗಿ ಮ್ಯಾಟ್ಗಳನ್ನು ಮಾಡಬಹುದು ಅಂತ ತೋರಿಸಿದ್ದೆ. ಆದರೆ ಇದು ಇನ್ನೂ ಹತ್ತಿರದಲ್ಲಿ ಮೊಳೆಯನ್ನು ಹಾಕಿರುವಂತಹ ಫ್ರೇಮ್ನಿಂದ ಮಾಡಿರುವಂಥದ್ದು. ಸೆಣಬಿನ ಹುರಿ ಮತ್ತು ನಾವು ಕತ್ತದ ಹುರಿ ಅಂತೀವಿ, ಅವುಗಳಿಂದ ಮಾಡಿದಂತಹ ಈ ಮ್ಯಾಟು ಎಷ್ಟು ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ. ಅವರ ಮನೆಯಲ್ಲಿತ್ತು, ಅವುಗಳನ್ನು ಸಂಗ್ರಹಿಸಿ ತಂದೆ. ಇದು ಕ್ರೋಶದಿಂದ ಮಾಡಿರುವಂತಹ ವಿವಿಧ ಮಾದರಿಯ ವಸ್ತುಗಳಾಗಿವೆ. ನಿಮ್ಮೊಡನೆ ಹಂಚಿಕೊಂಡ ಈ ಖುಷಿಯ ಕ್ಷಣವು ನಿಮಗೂ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋಗಳನ್ನು ಮಾಡಲು ಉತ್ಸಾಹವನ್ನು ಕೊಡುತ್ತದೆ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.